ಸೊ ಓವರ್ ಆಲ್ ಒಳ್ಳೆ ಸಾಂಗ್ ಇದೆ, ಒಳ್ಳೆ ನಟನೆ ಇದೆ, ಒಳ್ಳೆಯ ಕತೆ ಇದೆ. ಅದಕ್ಕೂ ಮಿಗಿಲಾಗಿ ಕಥೆಯನ್ನ ಇಲ್ಲಿರ್ತಕ್ಕಂಥ ರೀತಿ ತುಂಬಾ ಚೆನ್ನಾಗಿದೆ. ಈ ಕಥೆಯನ್ನ ನೋಡ್ತಾ ಹೋದ್ರೆ ನೀವು ಯಾವುದೋ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಕಾದಂಬರಿಯನ್ನ ಓದುವ ರೀತಿ ಒಂದು ರೋಮಾಂಚನಕಾರಿಯಾಗಿರುತ್ತೆ. ಎಲ್ಲಿಯೂ ಕೂಡ ನಿಮ್ಮ ಕುತೂಹಲ ಹಾಳಾಗಲ್ಲ. ನಂಬರ್ 1. ನಂಬರ್ 2, ಈ ಚಿತ್ರದಲ್ಲಿ ಎಲ್ಲಿಯೂ ಕೂಡ ಬೋರಿಂಗ್ ಆಗಲ್ಲ. ಈ ಚಿತ್ರ ಡೆಫಿನೆಟ್ಲಿ ಮ್ಯಾಕ್ಸಿಮಮ್ ಅನ್ನ ಬರ್ಸಿದೆ. ಕಲಾವಿದರ ಅಭಿನಯ ತುಂಬಾ ಚೆನ್ನಾಗಿದೆ. ಇನ್ನು ನಿರ್ದೇಶಕರಿಗೆ ಬಂದ್ರೆ ಅವರ ಕತೆ ಕಟ್ತಕ್ಕಂತಹ, ಕಥೆಯನ್ನ ಹೇಳ್ತಕ್ಕಂತಹ, ಅದನ್ನ ತೆಗೆದುಕೊಂಡು ಹೋಗ್ತಕ್ಕಂತಹ ರೀತಿ ತುಂಬಾ ಚೆನ್ನಾಗಿದೆ. ಮತ್ತೆ ಅದು ಸ್ಕ್ರೀನ್ ಮೇಲೆ ತುಂಬಾ ಚೆನ್ನಾಗಿ ಬಂದಿದೆ. ಅದನ್ನು ಕೂಡ ಹೇಳ್ತಾ ಹೋಗ್ಬೋದು. ಮ್ಯಾಕ್ಸಿಮಮ್ ಬಾರಿಸಿದ್ಯಾ ಅಥವಾ ಮ್ಯಾಕ್ಸಿಮಮ್ ಬಾರಿಸುವ ಒಂದು ಭರದಲ್ಲಿ ಲಾಂಗ್ ಆನ್ಗೆ ಕ್ಯಾಚ್ ಆಗಿದ್ಯಾ? ಮ್ಯಾಕ್ಸ್ ನಲ್ಲಿ ಯಾರ್ಯಾರು ಅಭಿನಯಿಸಿದ್ದಾರೆ, ಮತ್ತೆ ಅಭಿನಯ ಚಕ್ರವರ್ತಿಯ ಅಭಿನಯದ ಮುಂದೆ ಇನ್ನಿತರೆ ಪಾತ್ರಗಳು ಯಾವ ರೀತಿ ಅಭಿನಯಿಸಿದ್ದಾರೆ? ಉಗ್ರಂ ಮಂಜುನ ಉಗ್ರಾವತಾರ ಈ ಒಂದು ಸಿನಿಮಾದಲ್ಲಿ ಇದೆಯಾ? ಸಿನಿಮಾ ಹೇಗಿದೆ ಎಲ್ಲವನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಬನ್ನಿ. ಎಲ್ರಿಗೂ ಕೂಡ ಸ್ವಾಗತ. ನೀವು ನೋಡ್ತಾ ಇರತಕ್ಕಂಥದ್ದು ಪ್ರೇಮ್ ಏನೋ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೇಮ್. ವೀಕ್ಷಕರೇ, ಫಸ್ಟ್ ಆಫ್ ಆಲ್ ಸಿನಿಮಾ ಸ್ಟಾರ್ಟ್ ಆಗ್ತಕ್ಕಂಥದ್ದೇ ಉಗ್ರಂ ಮಂಜೂರ್ ಅವರ ಆರ್ಭಟದಿಂದ ಶುರುವಾಗುತ್ತೆ. ಇನ್ನೇನು ಪೊಲೀಸ್ ಠಾಣೆಯಲ್ಲಿ ಉಗ್ರಂ ಮಂಜೂರ್ ಅವರ ಆರ್ಭಟ ನಡೀತಾ ಇರಬೇಕಂತಹ ಸಂದರ್ಭದಲ್ಲಿ 1-2 ತಿಂಗಳು ಸಸ್ಪೆನ್ಷನ್ ಅಲ್ಲಿ ಇದ್ದಂತಹ ಒಬ್ಬ ಇನ್ಸ್ಪೆಕ್ಟರ್ ಬರ್ತಾರೆ. ಯಾರು ಅಂದ್ರೆ ಅವರೇ ಅರ್ಜುನ್ ಪಾತ್ರದಲ್ಲಿ ಸುದೀಪ್ ಅವರು ಎಂಟ್ರಿ ಆಗುತ್ತೆ. ಆ ಒಂದು ಎಂಟ್ರಿ ಸೀನ್ ಏನಿದೆ, ಆ ಎಂಟ್ರಿ ಸೀನ್ ಅಲ್ಲೇ ಇಬ್ರು ಮಿನಿಸ್ಟರ್ ಮಕ್ಕಳನ್ನ ಅರೆಸ್ಟ್ ಮಾಡ್ಕೊಂಡು ಬರ್ತಾರೆ. ಆ ಒಂದು ಫೈಟಿಂಗ್ ಆಗಿರ್ಬೋದು, ಆ ಒಂದು ಮಾಸ್ ಸೀನ್ ಆಗಿರ್ಬೋದು, ಇದು ಪ್ರೇಕ್ಷಕರಲ್ಲಿ ಒಂದು ಮುದವನ್ನ ಮತ್ತೆ ಒಂದು ಚಪ್ಪಳೆಯ ಒಂದು ಮನೋಭಾವವನ್ನ ಮೂಡಿಸ್ತಕ್ಕಂಥದ್ದು. ಸುದೀಪ್ ಎಂಟ್ರಿಯ ವೇಳೆಯಲ್ಲಿ ಅವರ ಒಂದು ಖಡಕ್ ಲುಕ್ ಆಗಿರ್ಬೋದು, ಅವರ ಒಂದು ಬೆಂಕಿಯನ್ನ ಉಳ್ತಕ್ಕಂತಹ ಕಣ್ಣುಗಳು, ಸ್ಟೈಲಿಶ್ ಲುಕ್, ಖಡಕ್ ಡೈಲಾಗ್ಗಳು, ಇದೆಲ್ಲದರ ನಡುವೆ ಸುದೀಪ್ ಅವರ ಎಂಟ್ರಿ ಆಗುತ್ತಾ. ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಸುಮ್ಮನೆ ಕರೆದಿಲ್ಲ ಅಭಿನಯ ಚಕ್ರವರ್ತಿ ಅಂತ ಹೇಳಿ. ಇನ್ನೇನು ಸಿನಿಮಾದಲ್ಲಿ ಸುದೀಪ್ ಎಂಟ್ರಿ ಆಯಿತು, ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ಸಸ್ಪೆನ್ಷನ್ ಆರ್ಡರ್ ಇಂದ ಡ್ಯೂಟಿಯನ್ನ ರಿಪೋರ್ಟ್ ಮಾಡ್ಕೊಳ್ಳಿಕ್ಕೆ ಬರ್ತಾ ಹೋಗ್ತಾರೆ. ಆ ಡ್ಯೂಟಿಯನ್ನ ರಿಪೋರ್ಟ್ ಮಾಡ್ಕೊಳ್ಳಿಕ್ಕೆ ಏನ್ ಬರ್ತಾರಲ್ವಾ, ಈ ಸಂದರ್ಭದಲ್ಲಿ ಅವ್ರಿಗೆ ಒಂದು ಅನ್ಎಕ್ಸ್ಪೆಕ್ಟೆಡ್ ಸಿಚುವೇಶನ್ ಅನ್ನ ಫೇಸ್ ಮಾಡ್ತಾರೆ. ಆ ಅನ್ಎಕ್ಸ್ಪೆಕ್ಟೆಡ್ ಪರಿಸ್ಥಿತಿ ಅಥವಾ ಸಿಚುವೇಶನ್ ಏನು ಅಂತಕ್ಕಂಥದ್ದನ್ನ ನೀವು ಸಿನಿಮಾದಲ್ಲೇ ನೋಡ್ಬೇಕಾಗತ್ತೆ. ಈ ಒಂದು ಎಂತಹ ಕಠಿಣ ಪರಿಸ್ಥಿತಿಯಲ್ಲಿಯೂ ಸಹ, ಅಂತಹ ಒಂದಷ್ಟು ಬಿಗಿವಾದಂತಹ ವಾತಾವರಣದಲ್ಲಿಯೂ ಸಹ ಆ ಒಂದು ಅನ್ಎಕ್ಸ್ಪೆಕ್ಟೆಡ್ ಸಿಚುವೇಶನ್ ಇಂದ ಹಲವಾರು ತೊಂದರೆಗಳು ಉಂಟಾಗ್ಲಿಕ್ಕೆ ಶುರುವಾಗ್ತವೆ. ಆ ತೊಂದರೆಗಳ ನಡುವೆಯೂ ಸಹ ತಾಳ್ಮೆಯಿಂದ ಯಾವ ರೀತಿ ವರ್ತಿಸಬೇಕು, ಪೊಲೀಸ್ ಬುದ್ಧಿ ಏನು, ಪೊಲೀಸ್ನ ಚಾಕಚಕ್ಯತೆ ಏನು ಅಂತಕ್ಕಂಥದ್ದು ಅವರ ಒಂದು ಅಭಿನಯದಲ್ಲಿ ನಿಮಗೆ ಗೊತ್ತಾಗ್ತಾ ಹೋಗುತ್ತಾ. ಮತ್ತೆ ಸುದೀಪ್ ಅವರು ಅರ್ಜುನ್ ಪಾತ್ರದಲ್ಲಿ ಆ ಪರಿಸ್ಥಿತಿಯನ್ನ ಯಾವ ರೀತಿ ನಿಭಾಯಿಸ್ತಾರೆ, ಆ ಪರಿಸ್ಥಿತಿಯನ್ನು ನಿಭಾಯಿಸ್ತಕ್ಕಂತಹ ಒಂದು ರೀತಿ, ತಾಳ್ಮೆ, ಇದೆಲ್ಲವೂ ಕೂಡ ಮತ್ತಷ್ಟು ಈ ಒಂದು ಸಿನಿಮಾಗೆ ಮೆರುಗನ್ನ ಕೊಡ್ತಾ ಹೋಗುತ್ತೆ. ಈ ಅನ್ಎಕ್ಸ್ಪೆಕ್ಟೆಡ್ ಸಿಚುವೇಶನ್ ಇರುತ್ತಲ್ವಾ, ಈ ಸಂದರ್ಭದಲ್ಲಿ ಒಬ್ರು ಎಂಟ್ರಿ ಆಗುತ್ತೆ. ಅವ್ರು ಯಾರು ಅಂದ್ರೆ ಕ್ರೈಮ್ ಇನ್ಸ್ಪೆಕ್ಟರ್ ರೂಪರ್ ಅವರ ಎಂಟ್ರಿ ಆಗುತ್ತೆ. ಕ್ರೈಮ್ ಇನ್ಸ್ಪೆಕ್ಟರ್ ರೂಪರ್ ಅವರ ಪಾತ್ರದಲ್ಲಿ ಆ ಒಂದು ರೂಪ ಅವರು ಅತ್ಯುತ್ತಮವಾಗಿ ನಟನೆಯನ್ನ ಮಾಡಿದ್ದಾರೆ. ಅವರು ಈ ಒಂದು ಸುದೀಪ್ ಮತ್ತೆ ಸುದೀಪ್ನ ಸಿಬ್ಬಂದಿ ಏನಿರ್ತಾರ ಅವರ ಒಂದು ಹಿಂದೆ ಬೀಳ್ತಾರೆ. ಈ ಒಂದು ಪರಿಸ್ಥಿತಿಯಿಂದ ಸುದೀಪ್ ಯಾವ ರೀತಿ ಬಚಾವಾಗ್ತಾರೆ, ಯಾವ ರೀತಿ ತಿರುವುಗಳನ್ನ ಈ ಒಂದು ಸಿನಿಮಾದಲ್ಲಿ ನೋಡ್ತಾ ಹೋಗ್ಬೋದು. ಮತ್ತೆ ಇದೊಂದು ಥ್ರಿಲ್ಲರ್, ಡ್ರಾಮಾ, ಆಕ್ಷನ್ ಇಂದ ಕೂಡಿರ್ತಕ್ಕಂತಹ ಸಿನಿಮಾ. ಹಲವಾರು ಕುತೂಹಲಕರಾಗಿ ಆಗಿರ್ತಕ್ಕಂತಹ ಸಂಗತಿಗಳು ಇದರಲ್ಲಿ ನಡೀತಾ ಹೋಗ್ತವೆ. ಒಂದು ಟ್ವಿಸ್ಟ್ ಟರ್ನ್ ಅಂತಕ್ಕಂಥದ್ದು ಇರುತ್ತೆ. ಪ್ರೇಕ್ಷಕರಿಗೆ ಒಂದು ಕಿಂಚಿಷ್ಟು ಕೂಡ ಎಲ್ಲಿಯೂ ಕೂಡ ಒಂದು ಬೋರಿಂಗ್ ಅನ್ಸ್ತಕ್ಕಂತಹ ಸಿನಿಮಾ ಇದಾಗಿರಲ್ಲ. ಎಲ್ಲಾ ಕಡೆಯಿಂದ ಕೂಡ ಪ್ರೇಕ್ಷಕ ತುದಿಗಾಲಲ್ಲಿ ಕೂತಿರ್ತಾನೆ. ಆ ರೀತಿಯ ಕುತೂಹಲವನ್ನ ಕೇಳಿಸ್ತಾ ಹೋಗ್ತಾ ಇರುತ್ತೆ. ಇನ್ನೇನು ಆ ಎಲ್ಲಾ ಕಠಿಣ ಪರಿಸ್ಥಿತಿಗಳು ಕೂಡ ಇನ್ನೇನು ಸಾಲ್ವ್ ಆಗುತ್ತೆ, ಏನ್ ತೊಂದರೆ ಇರಲ್ಲ, ಇನ್ನೇನು ಎಲ್ಲಾ ಸಮಸ್ಯೆಗಳು ಕೂಡ ಪರಿಹಾರನ ಸುದೀಪ್ ಮಾಡ್ತಾರೆ ಅನ್ನೋ ಒಂದು ಹಂತದಲ್ಲಿ ಸುದೀಪ್ನ ಸಿಬ್ಬಂದಿ ಏನಿರ್ತಾರೆ ಅವ್ರ ಕಡೆಯಿಂದ ಒಂದು ಅಚಾತುರ್ಯ ಆಗುತ್ತೆ ಈ ಸಿನಿಮಾದಲ್ಲಿ. ಆ ಅಚಾತುರ್ಯ ಏನು ಅದನ್ನ ನೀವು ಸಿನಿಮಾನೇ ನೋಡ್ಬೇಕಾಗತ್ತೆ. ಅದರಿಂದ ಏನಾಗುತ್ತೆ ಅಂದ್ರೆ 2 ಡೆಡ್ ಬಾಡಿಗಳು ಸುದೀಪನ್ನ ಹುಡುಕ್ತಾ ಇರತಕ್ಕಂತಹ ರೂಪರ್ ಅವರ ಕಾರಿನಲ್ಲಿ ಪತ್ತೆ ಆಗ್ತವೆ. ಸೊ ಇನ್ಸ್ಪೆಕ್ಟರ್ ರೂಪರ್ ಅವರ ಕಾರಿನಲ್ಲಿ ಪತ್ತೆ ಆದ ನಂತರ ಈಗ ಮತ್ತೆ ಒಂದು ಸಂಕಷ್ಟಕ್ಕೆ ಸಿಲುಕ್ತಾರೆ ಅರ್ಜುನ್ ಆಗಿರ್ತಕ್ಕಂತಹ ಸುದೀಪ್ ಅವರು. ಸೊ ಈ ಒಂದು ಕಠಿಣ ಪರಿಸ್ಥಿತಿಯಿಂದ ಹೊರಗೆ ಬರೋದು ಹೇಗೆ, ಮುಂದೇನು, ವಾಟ್ ನೆಕ್ಸ್ಟ್ ಅಂತ ಹೇಳಿ ಆಗ ಒಂದು ಇಂಟರ್ವಲ್ ಬರ್ತಾ ಹೋಗುತ್ತೆ. ಇಟ್ ಮೀನ್ಸ್ ನಿಮ್ಗೆ ಇನ್ನೇನು ಸಿನಿಮಾ ಈಗ ತಾನೇ ಶುರುವಾಗಿದೆ, ಈಗ ತಾನೇ ಇನ್ನೇ ಸ್ಟಾರ್ಟ್ ಆಗ್ತಾ ಇದೆ ಅನ್ನುವ ಹಂತದಲ್ಲಿ ಕೂಡ ಇಂಟರ್ವಲ್ ಬರುತ್ತೆ. ಅಂದ್ರೆ ಎಲ್ಲಿಯೂ ಕೂಡ ಬೇಸರ ಅನ್ಸಲ್ಲ, ಇನ್ನ ಒಂದಷ್ಟು ಇರಬೇಕಿತ್ತು ಅನ್ಸ್ತಕ್ಕಂತಹ ಸಿನಿಮಾ ಇದಾಗಿದೆ. ಕ್ರೈಮ್ ಇನ್ಸ್ಪೆಕ್ಟರ್ ಪಾತ್ರದಲ್ಲಿ ಇರ್ತಕ್ಕಂತಹ ರೂಪ ಏನಿದ್ದಾರೆ, ರೂಪ ಪಾತ್ರ ಈ ಒಂದು
ಚಿತ್ರಕ್ಕೆ ಮತ್ತಷ್ಟು ಮೆರಗನ್ನ ತಂದುಕೊಟ್ಟಿರೋದ್ರಲ್ಲಿ ಯಾವುದೇ ಒಂದು ಸಂಶಯವೇ ಬೇಡ. ಸಹಜವಾದ ರೀತಿಯಲ್ಲಿ ಮತ್ತೆ ಒಬ್ಬ CBI ಆಫೀಸರ್ ವರ್ತಿಸ್ತಕ್ಕಂತಹ ರೀತಿಯಲ್ಲಿ ಈ ಕ್ರೈಮ್ ಇನ್ಸ್ಪೆಕ್ಟರ್ ರೂಪರ್ ಅವರ ಆಕ್ಟಿಂಗ್ ಇದೆ. ಇವರ ಈ ಒಂದು ನಟನೆ ಏನಿದೆ ಇದು ಸುದೀಪ್ ಅವರ ಅಭಿನಯಕ್ಕೆ ತಕ್ಕಂತೆ ಇವ್ರ ನಟನೆ ಇದೆ. ಅದ್ರ ಜೊತೆಗೆ ವರಲಕ್ಷ್ಮಿ ಅವರಾಗಿರ್ಬೋದು ಅಥವಾ ಸುಕೃತ ಆಗಿರ್ಬೋದು, ಇದರಲ್ಲಿರತಕ್ಕಂತಹ ಸಂಯುಕ್ತ ಆಗಿರ್ಬೋದು, ಅವರು ಸಹ ಅವರ ಅಭಿನಯ ಚಕ್ರವರ್ತಿಯ ಅಭಿನಯಕ್ಕೆ ಸರಿಸಮಾನವಾಗಿ ಮಾಡಿರ್ತಕ್ಕ. ಇನ್ನು ಈ ಚಿತ್ರದಲ್ಲಿ ಏನೇನಿದೆ, ಮಾಸ್ ಇದೆಯಾ ಅಥವಾ ಕ್ಲಾಸ್ ಇದೆಯಾ ಅಥವಾ ಫೈಟ್ ಇದೆಯಾ, ಏನಿದೆ ಅಂತ ಹೇಳ್ತಾ ನೋಡ್ತಾ ಹೋದ್ರೆ ಈ ಸಿನಿಮಾದಲ್ಲಿ ಎಲ್ಲವೂ ಕೂಡ ನಾವು ಕಂಡುಬರ್ತಾ ಹೋಗ್ತೇವೆ. ಇಲ್ಲಿ ಮಾಸು ಇದೆ, ಅದ್ರ ಜೊತೆಗೆ ಕ್ಲಾಸು ಇದೆ. ಕ್ಲಾಸ್ ಮತ್ತೆ ಮಾಸ್ ಎರಡೂ ಈ ಚಿತ್ರಕ್ಕೆ ಎಷ್ಟು ಸಾಂಗ್ ಬೇಕು, ಎಷ್ಟು ಫೈಟ್ ಬೇಕು ಅಷ್ಟನ್ನೇ ಇಟ್ಟಿರ್ತಕ್ಕಂಥದ್ದು ಈ ಚಿತ್ರದ ಗೆಲುವಿಗೆ ಮತ್ತೊಂದು ಕಾರಣ ಆಗ್ತಾ ಹೋಗುತ್ತೆ. ಈ ಚಿತ್ರದ ನಿರ್ದೇಶಕರೇನಿದ್ದಾರೆ ಕಥೆಯನ್ನ ಹೇಳ್ತಕ್ಕಂಥದ್ರಲ್ಲಿ ಎಲ್ಲಿಯೂ ಕೂಡ ಅವ್ರು ಸೋತಿಲ್ಲ, ಎಲ್ಲಿಯೂ ಕೂಡ ಇಡವಿಲ್ಲ. ಆದ್ರಿಂದ ಈ ಕತೆ ಗೆಲ್ಲಲಿಕ್ಕೆ ನಿರ್ದೇಶಕರ ಪಾತ್ರ ತುಂಬಾ ಇದೆ. ಇಷ್ಟಲ್ಲದೆ ಹಿನ್ನೆಲೆ ಸಂಗೀತವನ್ನ ಅಥವಾ ಗಾಯನವನ್ನ ನೋಡ್ತಾ ಹೋದ್ರೆ ಆರಕ್ಷಕರೇ ಈ ಒಂದು ಸಾಂಗ್ ಬರ್ತಾ ಹೋಗುತ್ತೆ. ಈ ಸಾಂಗ್ ಅಲ್ಲಿ ಸುದೀಪ್ ಆಡ್ತಾ ಇದ್ದಾರೆ ಅನ್ನೋಷ್ಟರ ಮಟ್ಟಿಗೆ ಹಾಡನ್ನ ಆಡ್ತಾ ಹೋಗ್ತಾರೆ ವಿಜಯ್ ಪ್ರಕಾಶ್ ಅವರು. ವಿಜಯ್ ಪ್ರಕಾಶ್ ಅವರ ಈ ಸಂಗೀತ, ಈ ಧ್ವನಿ ಈ ಒಂದು ಚಿತ್ರಕ್ಕೆ ಮತ್ತಷ್ಟು ಮುದವನ್ನ ಮತ್ತೆ ಪ್ರೇಕ್ಷಕರಿಗೆ ಮತ್ತಷ್ಟು ಮುದವನ್ನ, ಕಚಗುಳಿಯನ್ನ ಕೊಡ್ತಕ್ಕಂಥದ್ರಲ್ಲಿ ಯಾವುದೇ ರೀತಿಯ ಅನುಮಾನ ಬೇಡ. ನೆಕ್ಸ್ಟ್ ಈ ಚಿತ್ರದಲ್ಲಿ ಇನ್ನ ಸುದೀಪ್ ಅವರ ಅಭಿನಯ ಹೇಗಿದೆ ಅಂತ ಹೇಳಿ ನೋಡ್ತಾ ಹೋದ್ರೆ ಇಂಟರ್ವಲ್ ಆದ್ಮೇಲೆ ಒಂದು ಸಾಂಗ್ ಬರುತ್ತೆ, ಡ್ಯಾನ್ಸ್ ವಿತ್ ಫೈಟ್. ಆ ಒಂದು ಸಾಂಗ್ ಏನಿದೆ, ಆ ಒಂದು ಸಾಂಗ್ ಈ ಚಿತ್ರಕ್ಕೆ ಮತ್ತಷ್ಟು ಬೆರಗುಗಳನ್ನ ಕೊಡ್ತಾ ಹೋಗುತ್ತೆ. ಅವರ ಒಂದು ಅಭಿನಯ ಆಗಿರ್ಬೋದು, ಆ ಸಾಂಗ್ ಅಲ್ಲಿ ತೋರಿಸ್ತಕ್ಕಂತಹ ಅವರ ಕಾಸ್ಟ್ಯೂಮ್ಸ್ ಆಗಿರ್ಬೋದು, ಅವರ ನಟನೆ ಆಗಿರ್ಬೋದು, ಆ ಫೈಟ್ ಸೀನ್ಗಳಿರ್ಬೋದು, ಇವೆಲ್ಲವೂ ಕೂಡ ಅಭಿಮಾನಿಗಳ ಮನಸ್ಸಿನಲ್ಲಿ ರಂಜನೆಯನ್ನ, ಪುಳಕವನ್ನ ಉಂಟು ಮಾಡುತ್ತೆ. ಮತ್ತೆ ಸುದೀಪ್ ಅವರು ಆ ಒಂದು ನೃತ್ಯದಲ್ಲಿಯೂ ಸಹ, ಆ ಒಂದು ಫೈಟ್ ಸೀನಲ್ಲಿಯೂ ಸಹ ಅವರ ಒಂದು ತಾಳ್ಮೆಯ, ಜಾಣ್ಮೆಯ ಒಂದು ನಟನೆಯಲ್ಲಿಯೂ ಸಹ ಅಭಿಮಾನಿಗಳ ಚಪ್ಪಾಳೆಯನ್ನ ಗಿಟ್ಟಿಸಿಕೊಂಡಿದ್ದಾರೆ. ಸಿನಿಮಾ ಎಲ್ಲಿಯೂ ಸಹ ಲ್ಯಾಗ್ ಆಗಿಲ್ಲ. ಎಲ್ಲೆಲ್ಲಿ ಎಷ್ಟೆಷ್ಟು ಸಾಂಗ್ ಬೇಕು, ಎಷ್ಟೆಷ್ಟು ಫೈಟ್ ಬೇಕು, ಅನಾವಶ್ಯಕವಾಗಿದ್ದಂತಹ ಯಾವುದೇ ರೀತಿಯ ಪಾತ್ರವನ್ನ ಸೃಷ್ಟಿಸಿಲ್ಲ. ಅನಾವಶ್ಯಕವಾಗಿರ್ತಕ್ಕಂಥ ಯಾವುದೇ ಡೈಲಾಗ್ ಇಲ್ಲ, ಅನಾವಶ್ಯಕವಾಗಿರ್ತಕ್ಕಂಥ ಯಾವುದೇ ಒಂದು ಪಾತ್ರವೂ ಇಲ್ಲಿಲ್ಲ, ಲ್ಯಾಗ್ ಕೂಡ ಆಗಿಲ್ಲ. ಸಿನಿಮಾಕ್ಕೆ ಒಂದು ಊಟಕ್ಕೆ ಎಷ್ಟು ಉಪ್ಪು ಬೇಕು, ಎಷ್ಟು ಖಾರ ಬೇಕೋ ಆ ರೀತಿ ಸಿನಿಮಾಕ್ಕೆ ಎಲ್ಲವೂ ಎಷ್ಟೆಷ್ಟು ಬೇಕೋ ಅಷ್ಟನ್ನ ಮಾಡಿ ನಿರ್ದೇಶಕರು ತಯಾರಿಸಿರ್ತಕ್ಕಂಥ ಒಂದು ಅತ್ಯುತ್ತಮವಾದಂತಹ ಒಂದು ರಸಭರಿತವಾದಂತಹ ಆಹಾರವೇ ಈ ಮ್ಯಾಕ್ಸ್ ಚಿತ್ರ ಅಂತ ಹೇಳಿ ಹೇಳ್ಬೋದು. ಮತ್ತೆ ಯುದ್ಧದಲ್ಲಿ ಸೇನಾನಿಗಳು ನಾಯಕರಷ್ಟೇ ಬುದ್ಧಿವಂತರಾಗಿರಲ್ಲ. ಏನಾದ್ರೂ ಸೇನಾನಿಗಳು ನಾಯಕರಷ್ಟೇ ಬುದ್ಧಿವಂತರಾಗಿದ್ರೆ ಆ ಯುದ್ಧಕ್ಕೆ ಸ್ವಾರಸ್ಯವೇ ಇರಲ್ಲ. ಅಂದ್ರೆ ಈ ರೀತಿಯ ಕೆಲವು ಡೈಲಾಗ್ಗಳೇನಿದಾವೆ, ಕೆಲವು ಡೈಲಾಗ್ಗಳು, ಒಂದಷ್ಟು ಮಾತುಗಳು, ಒಂದಷ್ಟು ಪದಗಳು ಒಂದು ಚಾಣಕ್ಯತನದಿಂದ ಸೃಷ್ಟಿ ಮಾಡಿರ್ತಕ್ಕಂತಹ ಡೈಲಾಗ್ಗಳು ಇದರಲ್ಲಿದ್ದಾವೆ. ಅದ್ರ ಜೊತೆಗೆ ಒಂದು ಕಥೆಯನ್ನ ಹೇಳ್ತೀನಿ ಅಂತ ಹೇಳಿ ಏನ್ ಬಿಗ್ ಬಾಸ್ ಅಲ್ಲಿ ಹೇಳ್ತಾರಲ್ಲ ಕತೆ, ಅದೇ ರೀತಿಯ ಒಂದಷ್ಟು ಕಥೆಗಳು ಕೂಡ ಇಲ್ಲಿ ಬರ್ತಾ ಹೋಗ್ತವೆ. ಸಿಂಹ ನಡೆದ ನಾಡಿನಲ್ಲಿ, ಸಿಂಹ ನಡೆದ ದಾರಿಯಲ್ಲಿ ನರಿಗಳೆರಡು, ಈ ರೀತಿಯ ಒಂದು ಸಾಂಗ್ ಕೂಡ ಬರ್ತಾ ಹೋಗುತ್ತೆ. ಅದು ಕೂಡ ಈ ಒಂದು ಚಿತ್ರಕ್ಕೆ ಮತ್ತಷ್ಟು ಮಗದಷ್ಟು ರಂಜನೆಯನ್ನ ಕೊಡ್ತಾ. ಮತ್ತೆ ಯುವಕರಲ್ಲಿ, ಯುವ ಮನಸ್ಸೇನಿದಿಲ್ಲ, ಟೀನೇಜರ್ಸ್ ಅಲ್ಲಿ ಈ ಚಿತ್ರ ಬಂದ ನಂತರ ಉಳಿತಕ್ಕಂಥದ್ದೇನು ಅಂದ್ರೆ ಸುದೀಪ್ ಅವರ ಸ್ಟೈಲ್ ಆಗಿರ್ಬೋದು, ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು, ಮ್ಯಾನರಿಸಮ್ ಆಗಿರ್ಬೋದು, ಅದರಲ್ಲೂ ಕೂಡ ಆ ಒಂದು ಧೂಮಪಾನ, ಸಿಗರೇಟ್ ಅನ್ನ ಸೇರ್ತಕ್ಕಂತಹ ರೀತಿ ಯುವ ಜನತೆಯ ಮನಸ್ಸಲ್ಲಿ ಹಂಗೆ ಅಚ್ಚಳಿದೆ, ಉಳಿಯುತ್ತೆ. ಸೊ ಓವರ್ ಆಲ್ ಈ ಸಿನಿಮಾವನ್ನ ನೋಡಿದ್ರೆ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಅಭಿನಯವನ್ನು ಮಾಡಿದ್ದಾರೆ. ಅದರಲ್ಲೂ ಕೂಡ ಸುದೀಪ್ ಅವರ ಅಭಿನಯ ಅವ್ರಿಗೆ ಗೊತ್ತೇ ಇದೆ, ಅಭಿನಯ ಚಕ್ರವರ್ತಿ, ಅವ್ರಿಗೇನು ಹೇಳಲಿಕ್ಕಾಗಲ್ಲ. ಅವರ ಅಭಿನಯವೂ ಕೂಡ ತುಂಬಾ ಸೊಗಸಾಗಿ ಮೂಡಿ ಬಂದಿದೆ. ಅಷ್ಟೇ ಅಲ್ಲದೆ ಅವರ ಜೊತೆ ಅವರ ಸಿಬ್ಬಂದಿಯ ಪಾತ್ರದಲ್ಲಿ, ಅವರ ಅಕ್ಕಪಕ್ಕದಲ್ಲಿ ಈ ಸಂಯುಕ್ತ ಆಗಿರ್ಬೋದು, ಈ ವರಲಕ್ಷ್ಮಿ ಆಗಿರ್ಬೋದು, ಮತ್ತೆ ಈ ಕ್ರೈಮ್ ಇನ್ಸ್ಪೆಕ್ಟರ್ ರೂಪರ್ ಅವರ ಪಾತ್ರ ಆಗಿರ್ಬೋದು, ಅದರಲ್ಲೂ ಉಗ್ರಂ ಮಂಜು ಮತ್ತೆ ಸುದೀಪ್ ಅವರ ಒಂದು ಒಡನಾಟ ಈ ಸಿನಿಮಾದಲ್ಲಿ ಯಾವ ರೀತಿ ಇರುತ್ತೆ. ಉಗ್ರಂ ಮಂಜುರವರ ಒಂದು ಕ್ಯಾರೆಕ್ಟರ್ ಏನಿದೆ, ವಿಕ್ರಮ್ ಮಂಜು ಬಿಗ್ ಬಾಸ್ ಅಲ್ಲಿ ನೀವು ನೋಡಿರ್ಬೋದು, ಅತ್ಯುತ್ತಮ ಕಲಾವಿದರು. ಇದರಲ್ಲಿ ಕೂಡ ಅವರ ನಟನೆ ಸುದೀಪ್ ಅವರ ನಟನೆಗೆ ತಕ್ಕಂತೆ ಸಮಾನಾಂತರವಾಗಿ ಸಾಗ್ತಾ ಹೋಗುತ್ತೆ. ಪ್ರಮೋದ್ ಶೆಟ್ಟಿ ಅವರು ಕೂಡ ಇದರಲ್ಲಿದ್ದಾರೆ. ಜೊತೆಗೆ ಇದರಲ್ಲಿ ಒಂದು ಸಾಂಗ್ ಕೂಡ ಇದೆ. ಯಾವ್ದು ಸಾಂಗ್ ಅಂದ್ರೆ ಒಂದು ಐಟಮ್ ಸಾಂಗ್ ರೀತಿಯ ಒಂದು ಸಾಂಗ್ ಕೂಡ ಇದರಲ್ಲಿದೆ. ಸೊ ಓವರ್ ಆಲ್ ಸಿನಿಮಾವನ್ನು ನೋಡ್ತಾ ಹೋದ್ರೆ ಮಾಸ್ ಇದೆ ಇದರಲ್ಲಿ. ಇತ್ತೀಚಿನ ಕನ್ನಡ ಇಂಡಸ್ಟ್ರಿಯನ್ನ ಅಥವಾ ನಮ್ಮ ಭಾರತದಲ್ಲಿರ್ತಕ್ಕಂಥ ಇತ್ತೀಚಿನ ಮೂವಿಗಳನ್ನ ನೋಡ್ತಾ ಬಂದ್ರೆ ಒಂದಷ್ಟು ಫೈಟ್ ಸೀನ್ ಇರಲೇಬೇಕು. ಸೊ ಇದರಲ್ಲೂ ಕೂಡ ಒಂದಷ್ಟು ಒಳ್ಳೆಯ ಫೈಟ್ ಸೀನ್ಗಳು ಕೂಡ ಇದಾವೆ. ಜೊತೆಗೆ ಸುದೀಪ್ ಅವರು ಅರ್ಜುನ್ ಪಾತ್ರದಲ್ಲಿ ಯಾವ ರೀತಿಯ ತನ್ನ ಬುದ್ಧಿವಂತಿಕೆಯನ್ನ ಉಪಯೋಗಿಸ್ಕೊಂಡು
ಈ ಸಿನಿಮಾದಲ್ಲಿ ಎಲ್ಲಾ ಪರಿಸ್ಥಿತಿಗಳನ್ನ ನಿಭಾಯಿಸ್ತಾರೆ. ಎಂತಹ ಪರಿಸ್ಥಿತಿಯಲ್ಲಿ ಎಷ್ಟು ತಾಳ್ಮೆಯಿಂದ ಇರ್ತಾರೆ ಅದನ್ನ ನೀವು ಕಾಣ್ಬೋದು. ಅದಷ್ಟೇ ಅಲ್ಲದೆ ಸುದೀಪ್ ಅವರಿಗೆ ನಿಮ್ಗೆ ಈಗ ಆಲ್ರೆಡಿ ಗೊತ್ತಿರುತ್ತೆ, ಅಡಿಗೆ ಮಾಡೋದಂದ್ರೆ ತುಂಬಾ ಇಷ್ಟ. ಈ ಸಿನಿಮಾದಲ್ಲಿಯೂ ಕೂಡ ಅಷ್ಟೇ ಒಂದಷ್ಟು ಕಠಿಣ ಪರಿಸ್ಥಿತಿಯಲ್ಲಿ ಟೀ ಮಾಡ್ಕೊಂಡು ಬರ್ತಾ ಇರ್ತಾರೆ. ಸೊ ಆ ಒಂದು ಸೀನ್ಗಳು ನಿಮಗೆ ಕಚಗುಳಿಯನ್ನ ಕೊಡ್ತವೆ. ಸುದೀಪ್ ಅವರ ಅಲ್ಲಲ್ಲಿನ ಡೈಲಾಗ್ಗಳು ನಿಮ್ಮನ್ನ ನಗುವನ್ನ ತರಿಸ್ತಾ ಹೋಗ್ತವೆ. ಸೊ ಓವರ್ ಆಲ್ ಒಳ್ಳೆ ಸಾಂಗ್ ಇದೆ, ಒಳ್ಳೆ ನಟನೆ ಇದೆ, ಒಳ್ಳೆಯ ಕತೆ ಇದೆ. ಅದಕ್ಕೂ ಮಿಗಿಲಾಗಿ ಕಥೆಯನ್ನ ಇಲ್ಲಿರ್ತಕ್ಕಂಥ ರೀತಿ ತುಂಬಾ ಚೆನ್ನಾಗಿದೆ. ಈ ಕಥೆಯನ್ನ ನೋಡ್ತಾ ಹೋದ್ರೆ ನೀವು ಯಾವುದೋ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಕಾದಂಬರಿಯನ್ನ ಓದುವ ರೀತಿ ಒಂದು ರೋಮಾಂಚನಕಾರಿಯಾಗಿರುತ್ತೆ. ಎಲ್ಲಿಯೂ ಕೂಡ ನಿಮ್ಮ ಕುತೂಹಲ ಹಾಳಾಗಲ್ಲ. ನಂಬರ್ 1. ನಂಬರ್ 2, ಈ ಚಿತ್ರದಲ್ಲಿ ಎಲ್ಲಿಯೂ ಕೂಡ ಬೋರಿಂಗ್ ಆಗಲ್ಲ. ಈ ಚಿತ್ರ ಡೆಫಿನೆಟ್ಲಿ ಮ್ಯಾಕ್ಸಿಮಮ್ ಅನ್ನ ಬರ್ಸಿದೆ. ಕಲಾವಿದರ ಅಭಿನಯ ತುಂಬಾ ಚೆನ್ನಾಗಿದೆ. ಇನ್ನು ನಿರ್ದೇಶಕರಿಗೆ ಬಂದ್ರೆ ಅವರ ಕತೆ ಕಟ್ಟತಕ್ಕಂತಹ, ಕಥೆಯನ್ನ ಹೇಳ್ತಕ್ಕಂತಹ, ಅದನ್ನ ತೆಗೆದುಕೊಂಡು ಹೋಗ್ತಕ್ಕಂತಹ ರೀತಿ ತುಂಬಾ ಚೆನ್ನಾಗಿದೆ. ಮತ್ತೆ ಅದು ಸ್ಕ್ರೀನ್ ಮೇಲೆ ತುಂಬಾ ಚೆನ್ನಾಗಿ ಬಂದಿದೆ, ಅದನ್ನು ಕೂಡ ಹೇಳ್ತಾ ಹೋಗ್ಬೋದು. ಓವರ್ ಆಲ್ ಸಿನಿಮಾವನ್ನ ಗಮನಿಸಿದ್ರೆ ತುಂಬಾ ಚೆನ್ನಾಗಿದೆ. ಫ್ಯಾಮಿಲಿ ಎಂಟರ್ಟೈನರ್, ಫ್ಯಾಮಿಲಿಯಿಂದ ಕರ್ಕೊಂಡು ಹೋಗಿ ನೋಡ್ತಕ್ಕಂತಹ ಒಂದು ಸಿನಿಮಾ ಆಗಿದೆ. UA ಸರ್ಟಿಫಿಕೇಟ್ ಕೂಡ ಈ ಸಿನಿಮಾಗೆ ಸಿಕ್ಕಿದೆ. ಹಿನ್ನೆಲೆ ಗಾಯಕರು, ಹಿನ್ನೆಲೆ ಒಂದು ಸಂಗೀತ ಎಲ್ಲವೂ ಕೂಡ ಈ ಸಿನಿಮಾಕ್ಕೆ ಉಪ್ಪು, ಖಾರ ಮತ್ತೆ ಮಸಾಲ ಎಲ್ಲವನ್ನ ಸೇರಿಸಿ ಮಾಡಿರ್ತಕ್ಕಂಥದ್ದು ಈ ಮ್ಯಾಕ್ಸ್ ಸಿನಿಮಾ ಆಗಿದೆ. ಪೈಸಾ ವಸೂಲ್ ಮೂವಿ, ಡೆಫಿನೆಟ್ಲಿ ಪೈಸಾ ವಸೂಲ್. ಯಾವುದೇ ಕಾರಣಕ್ಕೂ ಅದ್ರ ಬಗ್ಗೆ ನಿಮಗೆ ಡೌಟೇ ಬೇಡ. ಹೋಗಿ ನೋಡಿ, ಈ ಒಂದು ವೀಕೆಂಡನ್ನು ಅದ್ರ ಜೊತೆ ಎಂಜಾಯ್ ಮಾಡಿ ಅಂತ ಹೇಳ್ತಾ, ಯಾರಾದರೂ ಈಗ KS ಎಕ್ಸಾಮ್ ಇದೆ, ಸ್ಟೂಡೆಂಟ್ಸ್ ಆಗಿದ್ರೆ ದಯವಿಟ್ಟು ಸ್ವಲ್ಪ KS ಎಕ್ಸಾಮ್ ಮುಗಿಸ್ಕೊಂಡು ಹೋಗಿ. ದೆನ್ ನನಗಂತೂ ಇವತ್ತು ಸ್ವಲ್ಪ ಕ್ಲಾಸ್ ಮಧ್ಯಾಹ್ನ ಇತ್ತು, ಸೊ ಬೆಳಗ್ಗೆ ಫ್ರೀ ಆಗಿದ್ನಲ್ಲ, ಸೊ ಹೋಗಿದ್ದೆ, ಮುಗಿಸ್ಕೊಂಡು ಬಂದಿದ್ದೀನಿ. ನೆಕ್ಸ್ಟ್ ಈಗ ಮಧ್ಯಾಹ್ನ ಕ್ಲಾಸ್ ಇರೋದ್ರಿಂದ ರೆಡಿಯಾಗಿ ಹೋಗಬೇಕು. ಇದಿಷ್ಟು ನನ್ನ ಆನೆಸ್ಟ್ ರಿವ್ಯೂ. ದಯವಿಟ್ಟು ಹೋಗಿ ಬನ್ನಿ, ತುಂಬ ಚೆನ್ನಾಗಿದೆ. ಮತ್ತು ಕೊನೆಯಲ್ಲೊಂದು ಪ್ರಶ್ನೆ ಉಳಿಯುತ್ತೆ ಪ್ರೇಕ್ಷಕನಿಗೆ. ಯಾವ ಪ್ರಶ್ನೆ ಅದು ಅಂದರೆ, ಕೊನೆಯಲ್ಲಿ ಉಳಿತಕ್ಕಂತಹ ಪ್ರಶ್ನೆ ಒಂದೇ, ಇಷ್ಟು ಬೇಗ ಮುಗಿದೋಯ್ತಾ, ಇನ್ನು ಸ್ವಲ್ಪ ಹೊತ್ತು ಇರಬೇಕಿತ್ತು ಸಿನಿಮಾ ಅಂತ ಅನ್ಸೋದಂತೂ ಗ್ಯಾರಂಟಿ. ಡೈಲಾಗ್ಗಳು ಮತ್ತೆ ಮಾಸು ಇದೆಲ್ಲವೂ ಕೂಡ ಕಣ್ಮುಂದೆ ಹಂಗೆ ಇದೆ. ಸೊ ತುಂಬ ಚೆನ್ನಾಗಿದೆ, ನೋಡ್ಕೊಂಬನ್ನಿ. ಕನ್ನಡ ಸಿನಿಮಾವನ್ನು ಥಿಯೇಟ್ರಲ್ಲೇ ನೋಡಿ, ಪೈರಸಿಯನ್ನು ಸ್ಟಾಪ್ ಮಾಡಿ. ನಾನು ಇಲ್ಲಿ ಕಥೆಯನ್ನು ಯಾವುದೇ ಕಾರಣಕ್ಕೂ ಹೇಳಕ್ಕೆ ಹೋಗಿಲ್ಲ. ಯಾಕೆ ಹೇಳಿಲ್ಲ ಅಂದರೆ, ಕಥೆಯನ್ನು ಹಾಳು ಮಾಡ್ತಕ್ಕಂಥದ್ದು ನಮ್ಮ ರಿವ್ಯೂ ಕೊಡ್ತಕ್ಕಂಥವ್ರ ಉದ್ದೇಶ ಆಗಿರಬಾರ್ದು. ಯಾವಲ್ಲೂ ಕೂಡ ಸಿನಿಮಾ ಹೇಗಿದೆ, ಅವರ ನಟನೆ ಹೇಗಿದೆ, ನಿರ್ದೇಶನ ಹೇಗಿದೆ, ಕತೆ ಏನು ಅಂತಕ್ಕಂತಹ ಒಂದಷ್ಟು ಕ್ಲೂ ಅನ್ನಷ್ಟೇ ನಾನು ಕೊಟ್ಟಿದ್ದೀನಿ. ಕತೆ ಸಿಂಪಲ್. ಅರ್ಜುನ್ ಆಗಿ ಸಸ್ಪೆನ್ಷನ್ ಇಂದ ಆಗ್ತಾನೆ ಬಂದಿರ್ತಾರೆ ಸುದೀಪ್ ಅವರು ಪೋಸ್ಟಿಂಗ್ ಅನ್ನ ಮಾಡ್ಕೋತಾರ, ಅಂದ್ರೆ ಡ್ಯೂಟಿಗೆ ರಿಪೋರ್ಟ್ ಮಾಡ್ಕೋತಾರ, ಅಥವಾ ರಿಪೋರ್ಟ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಯಾವುದೋ ಒಂದು ಆಘಾತಕಾರಿಯಾಗಿರ್ತಕ್ಕಂತಹ ಘಟನೆ ನಡೆಯುತ್ತೆ. ಆ ಅನ್ಎಕ್ಸ್ಪೆಕ್ಟೆಡ್ ಸಿಚುವೇಶನ್ ಏನು ಅನ್ನೋದನ್ನ ನೀವು ಸಿನಿಮಾದಲ್ಲಿ ನೋಡಬೇಕು. ಆ ಸಿಚುವೇಶನ್ ಇಂದ ಸುದೀಪ್ ಯಾವ ರೀತಿ ಪಾರಾಗ್ತಾರೆ, ಅಥವಾ ಅವ್ರ ಸಿಬ್ಬಂದಿ ಯಾವ ರೀತಿ ಪಾರಾಗ್ತಾರೆ, ಪಾರಾಗುವ ಒಂದು ಸನ್ನಿವೇಶದಲ್ಲಿ ಸುದೀಪ್ ಉಪಯೋಗಿಸ್ತಕ್ಕಂತಹ ಚಾಣಾಕ್ಷತನ ಏನು, ಸಿಬ್ಬಂದಿಗಳು ಮಾಡ್ತಕ್ಕಂತಹ ತಪ್ಪುಗಳೇನು, ಮತ್ತೆ ತನಗೆ ಏನೇನೆಲ್ಲ ಸಮಸ್ಯೆಗಳು ಉದ್ಭವ ಆಗ್ತಾ ಹೋಗ್ತವೆ. ಆಪೋಸಿಟ್ ಅಲ್ಲಿ ಒಂದಷ್ಟು ಮಿನಿಸ್ಟರ್ಗಳು ಇರ್ತಾರೆ, ರೌಡಿಗಳಿರ್ತಾರೆ, ಮತ್ತೆ ಈ ಕ್ರಿಮಿನಲ್ ಪೊಲೀಸ್ ಅವರು ಇರ್ತಾರೆ. ಇವರೆಲ್ಲರಿಂದ ಹೆಂಗ್ ತಪ್ಪಿಸ್ಕೋತಾರೆ, ಇದೇ ಒಂದು ಚಿತ್ರದ ಕತೆ. ಸೊ ದಯವಿಟ್ಟು ಥಿಯೇಟರ್ ನೋಡಿ. ಟಾಟಾ, ಬಾಯ್, ಟೇಕ್ ಕೇರ್.